AICC ಅಧ್ಯಕ್ಷರು ವಿಷಸರ್ಪ ಅಂತ ಹೇಳಿದ್ರು. ಅಧಿನಾಯಕಿ ಕಾಂಗ್ರೆಸ್ನ ಮೌತ್ಕೆ ಸೌದಾಗರ್ ಅಂತ ಕರೆದ್ರು. ಮೋದಿಯವರು ಏನು ಕಚ್ಚಕ್ಕೆ ಬಂದ್ರ ಅಥವಾ ಕೊಲ್ಲಿಕ್ಕೆ ಬಂದ್ರ? ಅವ್ರು ಭಾಳ ಸಿಂಪಲ್ ಆಗಿ ಒಂದು ನಿಮಿಷ ಹೇಳಿ, ಅವ್ರು ಭಾರಿ ಸಿಂಪಲ್ ಆಗಿ ಅವ್ರು ಭಾರಿ ಸಿಂಪಲ್ ಆಗಿ ಭಾರಿ ಸಿಂಪಲ್ ಆಗಿ ಅವರು ಉತ್ತರ ಕೊಟ್ಟರು. ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೂಲಕ ಈ ರೀತಿ ಹೇಳಿಕೆ ಕೊಡಿಸ್ತಾ ಇದೆ ಅನ್ನೋ ಅಷ್ಟೇ ಸಿಂಪಲ್ ಆಗಿ ಉತ್ತರ ಕೊಟ್ಟರು. ಈಗ ಖರ್ಗೆಯವರು ಮೋದಿಯವರನ್ನು ಪ್ರಶ್ನಿಸೋದು, ಖರ್ಗೆಯವ್ರ ಮಗ ಅನ್ನೋ ಕಾರಣಕ್ಕೆ ನನಗೆ ಮಲ್ಲಿಕಾರ್ಜುನ್ ಖರ್ಗೆಯವರಷ್ಟೇ ಸಾಮರ್ಥ್ಯ ಬಂದುಬಿಟ್ಟಿದೆ ಅಂತ ಪರಿಭಾವಿಸೋದು ತಪ್ಪಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ 50 ವರ್ಷದ ರಾಜಕೀಯ ಅನುಭವ ಇದೆ, ಹಿರಿತನ ಇದೆ. ಒಂದು ವೇಳೆ ಸ್ವಲ್ಪ ವ್ಯತ್ಯಾಸ ಆದರೂ ಆ ಹಿರಿತನದ ಕಾರಣಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸಮಾಜ. ನನಗೆ ಅಧಿಕಾರ ಬಂದಿರ್ಬೋದು, ಅಧಿಕಾರ ಬಂದಿದೆ ಅಂದ ತಕ್ಷಣ ನನಗೆ ದೇವೇಗೌಡರಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರಷ್ಟೇ ಹಿರಿತನ ಬಂದಿದೆ ಅಂತ ನಾನು ಭಾವಿಸಂಗಿಲ್ವಲ್ಲ. ನನಗೆ ಅಧಿಕಾರ ಬಂದಿದೆ ಅಂದ ತಕ್ಷಣವೇ ನಾನು ಮಲ್ಲಿಕಾರ್ಜುನ್ ಖರ್ಗೆ ಆಗಿಬಿಡ್ತೀನಾ ಅಥವಾ ನರೇಂದ್ರ ಮೋದಿಯವರು ಆಗ್ಬಿಡ್ತೀನಾ ಅಥವಾ ದೇವೇಗೌಡರು ಆಗ್ಬಿಡ್ತೀನಾ? ಆಗೋಕ್ಕಾಗಲ್ಲ. ನೋಡಿ, ಅದು ನಿಮಗೆ ನಮ್ಮ ಭಾಗದಲ್ಲಿ ಆನೆ ಹೋಗ್ತಿರುತ್ತೆ, ನಾಯಿ ಬೊಗಳ್ತಿರುತ್ತೆ, ಬಳಕೆಯಲ್ಲಿರೋ ಗಾದೆ ಮಾತು. ಒಂದು ಎರಡನೇದಾಗಿ ಆಕಾಶಕ್ಕೆ ಹೋಗಿದ್ರೆ ಆಕಾಶಕ್ಕೆ ಅನ್ನೋದ್ರಿಂದ ಹಿಡಿದು ಇವೆಲ್ಲ ಗಾದೆ ಮಾತು. ಇವೆಲ್ಲ ಗಾದೆ ಮಾತು. ಅದಾದಮೇಲೆ ಅವರು ವಿಷಾದನ ವ್ಯಕ್ತಪಡಿಸಿದರು. ನೀವು ಗುಂಡಾಗಿರಿ ಮಾಡ್ತೀರಾ, ಕೂಡಾಕ್ತೀರಾ, ಇದನ್ನೇನು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಅಂದ್ಕೊಂಡಿದ್ದೀರಾ? ಇದು ಅವರು ವಿಷಾದ ವ್ಯಕ್ತಪಡಿಸಿದ ಮೇಲೆ ಅವ್ರ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತೀರಾ? 5 ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಹಾಕಿದ್ರಲ್ಲ, ಏನು ಕಾರಣಕ್ಕೆ ಹಾಕಿದರು? ಅಲ್ಲ, ಏನು ನೀವು ಅವ್ರನ್ನ ಕೇಳಿ. ನನಗೆ ಗೊತ್ತಿರೋ ಪ್ರಕಾರ ಅವರು ದೂರು ಕೊಟ್ಟಿದ್ದಾರೆ. ಹಕ್ಕುಚ್ಯುತಿನೂ ಮಂಡಿಸಿದ್ದಾರೆ, ದೂರು ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದಾರೆ. ಈ ಛಲವಾದಿ ನಾರಾಯಣ ಸ್ವಾಮಿಯವರು ಕೇವಲ ಭಾಜಪ ನಾಯಕರಲ್ಲ, ಅವರು ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರು. ಇದರಲ್ಲಿ ಪೊಲೀಸ್ ವೈಫಲ್ಯವೂ ಎದ್ದು ಕಾಣ್ತಾ ಇದೆ. ಪೊಲೀಸರ ವೈಫಲ್ಯದ ಜೊತೆಗೆ ಪೊಲೀಸ್ ಇಲಾಖೆಯ ಕೆಲವರು ಅವರು ತಮ್ಮ ಕರ್ತವ್ಯವನ್ನು ಮರೆತು ನಾವು ಯಾರ್ದೋ ಚೇಲಗಳನ್ನು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಸ್ಥಳೀಯರಿಂದ ಬಂದಿದೆ. ಅವ್ರ ವರ್ತನೆ ನಮ್ಮ ಕಾರ್ಯಕರ್ತರನ್ನ, ನಮ್ಮ ನಾಯಕರನ್ನ ಅಲ್ಲಿಯ ಗೆಸ್ಟ್ ಹೌಸಿಗೆ ಎಂಟ್ರಿ ಆಗೋಕ್ಕೆ ಬಿಡದಂಗೆ ಅವ್ರನ್ನ ಪೊಲೀಸರು ತಡೆದು ಬರೀ ಗುಂಡಾಗಳನ್ನು ಗೆಸ್ಟ್ ಹೌಸ್ ಒಳಗಡೆ ಬಿಟ್ಟಿದ್ರು ಅನ್ನೋಂಥ ಆರೋಪವೂ ಕೂಡ ಇದೆ. ಅದೇ ಅಲ್ಲೇನೆ ನಾವು ಹೇಳಿದಂತೆ ಇದೊಂದು ಹೆಡ್ ಕ್ವಾರ್ಟ್ರು. ಆ ಥರ ಯಾರಾದ್ರೂ ಬನ್ನಿ ಚಿತ್ತಾಪುರಕ್ಕೆ ಅಂತ ಕರೆದ್ರೆ ಕಲಬುರಗಿಯಿಂದಲೇ ನೇರವಾಗಿ ಚಿತ್ತಾಪುರಕ್ಕೆ ಹೋಗ್ತೀವಿ. ನನಗನ್ಸು ನೋಡಿ ನಮಗೆ ಸವಾಲು ಹಾಕಿದರೆ ನಾವು ಕಾಶ್ಮೀರಕ್ಕೆ ಬನ್ನಿ ಎಂದೋ ಸವಾಲನ್ನೇ ಸ್ವೀಕಾರ ಮಾಡಿದವರು. ಇನ್ನು ಚಿತ್ತಾಪುರ ಕಾಶ್ಮೀರಕ್ಕಿಂತ ದೊಡ್ಡದಾ? ಅಲ್ಲ, ಹೇಳಿದ್ರಲ್ಲ ಪದ್ಮ ಪ್ರಶಸ್ತಿ ಕೊಡಬೇಕಿತ್ತ ಅಂತ ಹಾಕಿದ್ರಲ್ಲ. ಅದು ಅಧಿಕಾರದ ಅಹಂಕಾರ ಅಂತ ತೋರಿಸುತ್ತೆ. ಬಲಿತವರು ಬಡವರ ಮೇಲೆ ತೋರಿಸುವಂಥ ದೌರ್ಜನ್ಯದ ಒಂದು ನಿಜಾಂಶಾಹಿ ವರ್ತನೆಯನ್ನು ತೋರಿಸುತ್ತೆ. ಕೆಲವರು ಬಲಿತವರು ಬಡವರ ಮೇಲೆ ತೋರಿಸುವಂಥ ವರ್ತನೆ ಅದು. ನಾವು ಅದಕ್ಕೆ ಹೇಳ್ತಾ ಇರೋದು, ಅಧಿಕಾರದ ಸದ್ಬಳಕೆ ಮಾಡ್ಕೊಳ್ಳಿ ಅಂತ. ಅವರಿಗೆ ಅಧಿಕಾರ ಸದ್ಬಳಕೆ ಮಾಡ್ಕೊಳ್ಳಿ. 5 ವರ್ಷದ ನಂತರ ಏನು ಮಾತಾಡಿದೆ ಅನ್ನೋದು ಜನ ಮರ್ತಿರ್ತಾರೆ, ಏನು ಕೆಲಸ ಮಾಡಿದ್ವಿ ಅನ್ನೋದು ಜನ ನೆನಪಿಟ್ಕೊಳ್ತಾರೆ. ಅದಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಚಾರ್ಜ್ ಶೀಟಲ್ಲೇ ಹೇಳಿದ್ದೀವಿ ನಾವು. ಯಾರು ಬಿತ್ತನೆ ಬೀಜದ ಬೆಲೆಯನ್ನು ಹೆಚ್ಚಳ ಮಾಡಲ್ಲ, ಇಲ್ಲೂ ಮಾಡಿದ್ದೀವಿ. ಇನ್ನೂ ರಿಲೀಸ್ ಆಗಿಲ್ಲ. ನಮ್ಮ ರೈತರಿಗೆ 2 ಲಕ್ಷ ಜನ ಕ್ರಾಪ್ ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಅವ್ರಿಗೆ ಇನ್ನೂ ರಿಲೀಸ್ ಆಗಿಲ್ಲ. ಅಲ್ಲ, ನೀವು
ಗಮನಕ್ಕೆ ತಂದಿದ್ದು ನನ್ನ ಗಮನಕ್ಕೆ ಬಂದಿರಲಿಲ್ಲ, ನಿಮ್ಮ ಗಮನಕ್ಕೆ ತಂದಿದ್ದು ಒಳ್ಳೆಯದಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತಾನೆ ಈಗಲೇ ನಾನು ಇಲ್ಲಿಯ ಕೃಷಿ ಸಚಿವರ ಜೊತೆಯಲ್ಲಿ ಮಾತಾಡ್ತೀನಿ. ಯಾಕೆಂದರೆ ಈ ಇನ್ಶೂರೆನ್ಸು ಕಂಪನಿಗಳು ಕರ್ನಾಟಕದಲ್ಲಿ ಯಾವ ಕಂಪನಿಗಳು ಕೆಲಸ ಮಾಡಬೇಕು ಯಾರ್ಯಾರು ಅನ್ನೋದು ರಾಜ್ಯದ ತೀರ್ಮಾನ. ಅದು ಏನಾಗಿದೆ ಏನು ಅಂತ ನೀವು ಹೇಳಿದ ಗಮನನೂ ತರ್ತೀನಿ, ನಾನು ಗಮನ ಸೆಳೆಯೋ ಕೆಲಸ ಮಾಡ್ತೀನಿ. ನಮ್ಮ ಜಿಲ್ಲೆದೊಳಗೆಲ್ಲ ಜಮಾ ಆಗ್ಯಾವ. ಅಲ್ಲ, ಗೊತ್ತಿಲ್ಲ ನನಗೆ, ನೀವು ಹೇಳಿದ್ದನ್ನು ನಾನೀಗ ಕೃಷಿ ಅದನ್ನು ಮಾಡ್ತೀವಿ. ಜನರ ಸಮಸ್ಯೆ ಇಲ್ಲ ನಾವು ಮಾಡಿದ್ದೇವಲ್ಲ ವಿಧಾನಸಭೆ ಮುಂದೆ ಸ್ಟ್ರೈಕ್ ಮಾಡಿದ್ದೆವು ಎಲ್ಲ ನಾವೇ ಇದ್ದೇವೆ ಅಲ್ಲಿ, ರೈತರು ಸಪೋರ್ಟ್ ಮಾಡ್ಯಾರ ಮಾಡಿಲ್ಲ. ಆಯ್ತು ನಾವೇ ಇದ್ದೇವೆ ಅಲ್ಲಿ. ಆಯ್ತು, ಅವ್ರ ಕನ್ಸರ್ನು ಅವ್ರ ಕಳಕಳಿ ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿಕೊಡೋದಿದೆ. ನಾವು ಅದನ್ನು ಸಕಾರಾತ್ಮಕವಾಗೇ ತಗೋತೀವಿ. ಯಾಕೆ ಕಾಂಗ್ರೆಸ್ ಪಾರ್ಟಿ ರಾಮನ ಬಗ್ಗೆ ಇಷ್ಟು ನಕಾರಾತ್ಮಕವಾಗಿರೋದನ್ನು ಬಳಸ್ಕೊಂಡಿದೆ? ಯಾರನ್ನ ಮೆಚ್ಚಿಸೋದಕ್ಕೆ ಹೇಳಿ. ನಿಮಗೆ ರಾಮ ಮಂದಿರಕ್ಕೂ ವಿರೋಧ ಮಾಡಿದ್ರಿ, ರಾಮ ಮಂದಿರ ಉದ್ಘಾಟನೆಗೂ ಕೂಡ ನೀವ್ಯಾರೂ ಹೋಗಲಿಲ್ಲ. ಈಗ ರಾಮ ಮಂದಿರದ ಹೆಸರನ್ನೂ ಬದಲಾಯಿಸಕ್ಕೆ ಬದಲಾಯಿಸ್ತೀನಿ ಅಂಥೇಳಿ ನಿರ್ಣಯ ತಗೊಂಡಿದ್ದೀರಿ. ಯಾಕೆ? ರಾಮ ಅಂತ ಹೇಳಿದ್ರೆ ಭಾರತೀಯತೆ ಮತ್ತು ಅವನನ್ನು ರಾಷ್ಟ್ರಪುರುಷ ಅಂತ ಕರಿತೀವಿ, ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ. ಯಾಕೆ ನಿಮಗೆ ಈ ನಕಾರಾತ್ಮಕವಾದ ಧೋರಣೆ? ಜಿಲ್ಲೆಯ ಸಾಹಿತಿಗಳ ಕೊಟ್ಟ ಸಲಹೆಯ ಮೇರೆಗೆ ಬದಲಾಯಿಸಿದ್ದು. ಈಗ ವಿಜಯನಗರ ಅಂತ ಹೊಸಪೇಟೆಯನ್ನು ಮಾಡಿದ್ರು, ಅಲ್ಲಿಯ ಜನ ಕೊಟ್ಟಿದ್ದು. ವಿಜಯಪುರ ಅಂತ ಬಿಜಾಪುರವನ್ನು, ಅಲ್ಲಿಯ ಇದು ರಾಜಕೀಯ ತೀರ್ಮಾನ ಅಲ್ಲ ಕಲಬುರಗಿ ಅನ್ನೋದನ್ನು ಮಾಡಿದ್ದು. ಈಗ ಅದಕ್ಕೆ ನಾನು ಕೇಳ್ತಾ ಇರೋದು, ಈಗ ಅವ್ರು ಮಾಡ್ತಿರೋದು ರಾಜಕೀಯ ತೀರ್ಮಾನ. ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ತೀರ್ಮಾನ. ಮತ್ತು ಅವ್ರು ಕೊಟ್ಟ ಉತ್ತರ ಯಾವುದೋ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಆಧರಿಸಿ ಕೊಟ್ಟ ಇಲ್ಲ, ಇತಿಹಾಸ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೊಟ್ಟು ಹೆಸರು ಬದಲಾಯಿಸ್ತೀವಿ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದೇನು ಅಂದರೆ ಮಾರ್ಕೆಟಿಂಗ್. ಬೆಂಗಳೂರು ಅನ್ನೋದೊಂದು ಬ್ರ್ಯಾಂಡು, ಬೆಂಗಳೂರು ಅಂದರೆ ಮಾರ್ಕೆಟ್ ಮಾಡ್ಬೋದು ಅಂತ. ಭೂ ಮಾಫಿಯಾ, ಲ್ಯಾಂಡ್ ಬ್ಯಾಂಕ್, ಆ ಲ್ಯಾಂಡ್ ಬ್ಯಾಂಕಿಗೆ ಬೆಂಗಳೂರು ಅಂದ ತಕ್ಷಣವೇ ಒಂದು ಕಿಮ್ಮತ್ತು ಬರುತ್ತೆ, ಜಬಲ್ ಕಿಮ್ಮತ್ತಾಗುತ್ತೆ, ಬ್ರ್ಯಾಂಡ್ ಬರುತ್ತೆ ಅನ್ನೋದು ಅವರ ಹೇಳಿಕೆ. ನಾನು ಹೇಳೋದೇನೆಂದರೆ ನಿಮಗೆ ಅದನ್ನು ಒಂದು ರಾಮನಗರ ಅಂತ ಇಡಬೇಕಾದ್ರೆ ಇರುವಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು, ಇತಿಹಾಸವನ್ನು ಅವ್ರು ಗಮನಿಸಬೇಕಾಗಿತ್ತು. ಯಾಕೆ ಇಟ್ಟಿತ್ತು ಅಂತ. ಅದಕ್ಕೊಂದು ಈಗ ಭಾರತ ಅಂತ ಅನ್ಬೇಕಾದ್ರೆ ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ, ಸಾಂಸ್ಕೃತಿಕ ಹಿನ್ನೆಲೆ ಇದೆ ಭಾರತ ಅಂತ ಅನ್ಬೇಕಾದ್ರೆ. ಹಾಗೆಯೇ ರಾಮನಗರ ಅನ್ಬೇಕಾದ್ರೆ ಒಂದು ಐತಿಹಾಸಿಕವಾಗಿರತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಆ ಕಾರಣಕ್ಕೆ ಆ ಜಿಲ್ಲೆಗೆ ಹೆಸರನ್ನು ಇಟ್ಟಿರೋದು. ಅದನ್ನು